ಬೆಳಗಾವಿಯಿಂದ ಬೆಂಗಳೂರುವರೆಗೂ ವಿಶೇಷವಾಗಿ ಬಳ್ಳಾರಿಯಲ್ಲಿ ಇದ್ರ ಬಗ್ಗೆ ನಾವು ಪ್ರಸ್ತಾವ ಮಾಡಿದ್ರೆ ಇವತ್ತು ಉತ್ತರವನ್ನು ಸರ್ಕಾರ ಕೊಡಬೇಕಾಗಿದೆ. ಅರ್ಧಂಬರ್ಧ ಉತ್ತರ ಕೊಟ್ಟು ಕ್ಲಾರಿಫಿಕೇಶನ್ ಕೇಳುವಂಥ ಸಂದರ್ಭದಲ್ಲಿ ಇವತ್ತು ಸಚಿವರ ರಾಜೀನಾಮೆಯನ್ನು ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನ್ಯಾಯಾಂಗ ತನಿಖೆ ಮತ್ತು ಸಚಿವರ ರಾಜೀನಾಮೆ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅನ್ನೋದು ನಮ್ಮ ಅಜೆಂಡಾ. ಇದು ಮೋಸ್ಟ್ಲಿ ಅವರಿಗೆ ಗೊತ್ತಾಗಿರಬೇಕು. ಮತ್ತು ಇವತ್ತು ನಾವು ನಿಲುವಳಿ ಸೂಚನೆ ಮುಖಾಂತರ ಮೂಢ ಚರ್ಚೆಗೆ ಅವಕಾಶ ನಾವು ಕೇಳಿದ್ವಿ. ಬೆಳಗ್ಗೆನೇ ಕರೆಕ್ಟ್ ಟೈಮ್ಗೆ ನಾವು ಮೂಡಾದಲ್ಲಾಗಿರ್ತಕ್ಕಂಥ 3,000ರಿಂದ 4,000 ಕೋಟಿ ಅದರ ಬಗ್ಗೆ ನಿಲುವಳಿ ಸೂಚನೆ. ಇವತ್ತು ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಚಿತಾವಣಿ ಮೊದಲೇ ರೆಡಿ ಮಾಡ್ಕೊಂಡ್ಬಂದಿದ್ದಾರೆ ನೋಡಿ. ಫೋಟೋನೆಲ್ಲ ರೆಡಿ ಮಾಡ್ಕೊಂಡು ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಚರ್ಚೆ ನಡೆಯುವಂಥ ಸಂದರ್ಭದಲ್ಲಿ ರೂಲಿಂಗ್ ಪಾರ್ಟಿಯಾದ ಕರ್ತವ್ಯ, ರೂಲಿಂಗ್ ಪಾರ್ಟಿ ಸದನವನ್ನು ಸರಿಯಾಗಿ ನಡೆಸಿಕೊಂಡು ಹೋಗುವ ಜವಾಬ್ದಾರಿ, ಹೆಚ್ಚಿನ ಜವಾಬ್ದಾರಿ ರೂಲಿಂಗ್ ಪಾರ್ಟಿಗೆ ಇಲ್ಲ. ಆ ಜವಾಬ್ದಾರಿ ಏಕಾಏಕಿ ಅವರೇ ಧರಣಿ ಮಾಡ್ತಾರೆ. ಇವತ್ತು ಚರ್ಚೆ ಇದ್ದಿದ್ದು ಒಂದು ಬಾಣಂತಿಯರ ಸಾವು, ಕೆಲವರಿಗೆ ಮಕ್ಕಳು ಅನಾಥರಾಗುವುದು, ಕೆಲವರಿಗೆ ತಾಯಿಯಿಂದ ಮಕ್ಕಳ ಅನಾಥರಾಗಿದೆ. ಒಂದು ಜ್ವಲಂತ ಸಮಸ್ಯೆ. ಆಮೇಲೆ 3 ದಿನಗಳ ಕಾಲ ನಮ್ಮ ಸುಮಾರು 50-60 ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಇಲ್ಲಿ ಅನ್ಯಾಯ ಆಗ್ತಾ ಇದೆ, ನೀರಾವರಿಗೆ ದುಡ್ಡು ಕೊಟ್ಟಿಲ್ಲ, PWDಗೆ ದುಡ್ಡು ಕೊಟ್ಟಿಲ್ಲ, ಇಂಡಸ್ಟ್ರೀಸ್ ಬರ್ತಾ ಇಲ್ಲ, ಇದು ಚರ್ಚೆ ಮಾಡಿದ್ದಾರೆ. ಇದು ಉತ್ತರ ಕೊಡಬೇಕಾಗಿದೆ. ಕಳೆದ ಬಾರಿ ಕೊಟ್ಟಿದ್ದೇ ಉತ್ತರ. ಅವ್ರು ಹೇಳಿದರು, ಕಳೆದ ಬಾರಿ ಮುಖ್ಯಮಂತ್ರಿ ಆಶ್ವಾಸನೆಯನ್ನು ಕೊಟ್ಟಿದ್ದರು, ನಾನು ಉತ್ತರ ಕರ್ನಾಟಕಕ್ಕೆ ಈ ಸೌಕರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಮಾಡಿದರು. ಲಕ್ಷ್ಮೀ ಒಂದು ಸಮಿತಿ ನೇಮಕ ಮಾಡಿ 6 ತಿಂಗಳಲ್ಲಿ ರಿಪೋರ್ಟ್, ಇದುವರೆಗೂ ರಿಪೋರ್ಟೇ ಬಂದಿಲ್ಲ. ಇಲ್ಲಿ 100 ಕೈಗಾರಿಕೆಗಳನ್ನು ತರ್ತೀನಿ ಅಂತ ಹೆಸರು ಕೊಟ್ಟಿದ್ರು. ಬಿಜಾಪುರಕ್ಕೆ ಕ್ಲಸ್ಟರ್ ಕೊಟ್ಟಿದ್ರು, ಬೀದರ್ಗೆ ಕ್ಲಸ್ಟರ್ ಕೊಟ್ಟಿದ್ರು, ಕೈಗಾರಿಕಾ ಕ್ಲಸ್ಟರ್ಗಳು. ಪ್ರವಾಸೋದ್ಯಮಕ್ಕೆ ಗುಲ್ಬರ್ಗಕ್ಕೆ ಪ್ರವಾಸೋದ್ಯಮಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಹೇಳಿದರು. ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ, ಏನೂ ಇಲ್ಲ. ಉತ್ತರ ಕಳೆದ ಬಾರಿ ಕೊಟ್ಟಿದ್ದೆ, ಏನು ಜಾರಿಗೆ ತಂದಿಲ್ಲ. ಈ ಬಾರಿ ಏನು ಕೊಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬೋದು. ಏಕಾಏಕಿ ಡಿ ಕೆ ಶಿವಕುಮಾರ್ ಅವರ ಚಿತಾವಣೆಯಿಂದ ಸದನ ಸರಿಯಾದಂಥ ಬೆಳಗ್ಗೆಯಿಂದ ನಾವೆಲ್ಲ ಎದ್ದು ಬಂದಿದ್ದೀವಿ. ಸದನ ಸರಿ ಬೆಳಗ್ಗೆನೇ ನಾವು ಎದ್ದು ಬಂದಿದ್ದೀವಿ. 9 ಗಂಟೆಗೆ ರಾತ್ರಿ ಎಲ್ಲ ನಡೆಸ್ತಾರೆ. ಯಾವಾಗ ವಿಧಾನಸಭೆ ಯಾವಾಗ ನಡೆಸಬೇಕು ನಡೆಸಲ್ಲ. ಅದರಿಂದ ಅಂಬೇಡ್ಕರ್ ವಿಚಾರವಾಗಿ ಇವತ್ತು ವಿಧಾನಸಭೆ ಬಳಿ ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅಂತ ಅದನ್ನು ಇಟ್ಕೊಂಡು ಇವತ್ತು ಇಲ್ಲಿ ರೆಕಾರ್ಡ್ಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಅಂಬೇಡ್ಕರ್ ಪರವಾಗಿ ನಾವು ಅಂತೇಳಿ ಪ್ರದರ್ಶನ ಮಾಡಿದ್ದಾರೆ. ಇವ್ರಿಗೆ ಯಾವ ನೈತಿಕತೆ ಇದೆ? ಅಂಬೇಡ್ಕರ್ ಪರವಾಗಿ ಇವರು ಪ್ರದರ್ಶನ ಮಾಡೋಕ್ಕೆ ಫೋಟೋ ಹಿಡಿಯುವಂಥ ಅಧಿಕಾರ ಇವ್ರಿಗೆಲ್ಲಿದೆ? ಯೋಗ್ಯತೆ ಏನಿದೆ ಇವ್ರಿಗೂ? 2 ಬಾರಿ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಅವರ ಇಡೀ ಕಾಂಗ್ರೆಸ್ ಪಾರ್ಟಿ ಬಂದು ಅಂಬೇಡ್ಕರ್ ಸಂಭ್ರಮಾಚರಣೆ ಮಾಡಿದ್ರು, ಪಟಾಕಿ ಹೊಡೆದ್ರು, ಸಂಭ್ರಮಾಚರಣೆ ಮಾಡಿದ್ರು. ಅಂಬೇಡ್ಕರ್ ಸೋತಾಗ ನಾಚೆ ಆಗಲ್ಲ. ಅಂಬೇಡ್ಕರ್ ಸಂವಿಧಾನ ಬರೆದಂಥವ್ರು ಅವ್ರು ತೀರ್ಕೊಂಡಾಗ ಈ ಕಾಂಗ್ರೆಸ್ ಅವ್ರು ತೀರ್ಕೊಂಡ್ರೆ, ನೆಹರು ತೀರ್ಕೊಂಡ್ರೆ ಡೆಲ್ಲಿ ಬರ್ಕೋ, ಎಷ್ಟು ಎಕರೆ ಬೇಕೋ ಅಷ್ಟು ಎಕರೆ ಬರ್ಕೋ. ಇಂದಿರಾ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ 10 ಎಕರೆನ 20 ಎಕರೆ. ರಾಜೀವ್ ಗಾಂಧಿ ತೀರ್ಕೊಂಡ್ರೆ ಬರ್ಕೊಳ್ರಿ ಒಂದು 50 ಎಕರೆ. ಅಂಬೇಡ್ಕರ್ ತೀರ್ಕೊಂಡಾಗ 6 ಅಡಿ ಜಾಗನೂ ಕೊಡದೇ ಇದ್ದಂಥ ಪಾಪಿಗಳು ಈ ಕಾಂಗ್ರೆಸ್ ಪಾಪಿಗಳು. 3 ಅಡಿ ಕೊಡಲಿಲ್ಲ, ಬೇಡಿದ್ರು ಕೊಡಲಿಲ್ಲ. ಕೊನೆಗೆ ಅವ್ರನ್ನ ಮಹಾರಾಷ್ಟ್ರದಲ್ಲಿ ಉಣುವಂಥ ಪರಿಸ್ಥಿತಿ ಬಂತು. ಈ ಮನೆಯಾಳ ಕಾಂಗ್ರೆಸ್ ಇವ್ರಿಗೆಲ್ಲ
ಭಾರತ ರತ್ನ ಇಂದಿರಾ ಗಾಂಧಿಯವರು ಭಾರತ ರತ್ನ, ನೆಹರೂಗೆ ಭಾರತ ರತ್ನ, ರಾಜೀವ್ ಗಾಂಧಿ ಕೊಟ್ಬಿಟ್ಟವರು ಭಾರತ ರತ್ನ. ಅಂಬೇಡ್ಕರ್ಗೆ ಯಾಕೆ ಫೋಟೋ ಇಟ್ಕೊಂಡ್ಬಂದಿದ್ದೀರಲ್ಲಪ್ಪ, ಅಧಿವೇಶನದಲ್ಲಿ ಫೋಟೋ ಇಟ್ಕೊಂಡಿದ್ದೀರಲ್ಲ, ಅಂಬೇಡ್ಕರ್ಗೆ ಯಾಕೆ ಭಾರತ ರತ್ನ ಕೊಡಲಿಲ್ಲ? ನಿಮ್ಮ ಯೋಗ್ಯತೆಗೆ ಅಂಬೇಡ್ಕರ್ ಅವರ ಫೋಟೋ ಹಿಡಿಯೋಕ್ಕೂ ನಿಮ್ಗೆ ಯೋಗ್ಯತೆ ಇಲ್ಲ. ಅದನ್ನು ಕೊಟ್ಟವರು ನಾವು ಬಿಜೆಪಿ ಬೆಂಬಲಿತ ಸರ್ಕಾರದಲ್ಲಿ ಅವರಿಗೆ ಕೊಟ್ಟಿದ್ದೀರಿ. ಮತ್ತು ಅಂಬೇಡ್ಕರ್ ಅವರ ಪವಿತ್ರ ಕೇಂದ್ರಗಳೇನಿದೆ, 5 ಕೇಂದ್ರಗಳು ಲಂಡನ್ನಲ್ಲೂ ಇದೆ, ಅದನ್ನು ಅಭಿವೃದ್ಧಿ ಮಾಡಿದೆ. ಪ್ರಧಾನಮಂತ್ರಿಗಳು ಸದನಕ್ಕೆ ಹೋಗ್ಬೇಕಾದ್ರೆ ಅವರು ಸದನದಲ್ಲಿ ಹೇಳಿದ್ರು, ಭಗವದ್ಗೀತೆಯಷ್ಟೇ ಪವಿತ್ರವಾದಂಥದ್ದು ಈ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿದ್ದಾರೆ. ನೀವೆಂದನ ಹೇಳಿದ್ರ ಈ ಮಾತನ್ನ? ನಿಮ್ಮ ಜನ್ಮದಲ್ಲಿ ಎಂದನ ಹೇಳಿದ್ದೀರಾ? ಇವತ್ತು ಯಾವ ನೈತಿಕತೆ ಇಟ್ಕೊಂಡು ಸದನವನ್ನು ಹಾಳು ಮಾಡ್ತಾ ಇದ್ದೀರಾ? ನಾವು ಕೇಳ್ತಾ ಇದ್ದೀರಿ, ಈ ಬಾಣಂತಿಯರ ಸಾವೇನಾಗ್ತಾ ಇದೆ ಮರಣ ಮೃದಂಗ, ಇದಕ್ಕೆ ಕೊಲೆಗಡುಕ ಸರ್ಕಾರ. ನಿಮ್ಮ ಮೇಲೆ ಕೊಲೆ ಆಪಾದನೆ ಹಾಕ್ಬೇಕು, ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕ್ಬೇಕು. ಯಾಕಂದ್ರೆ ನೀವು ಸಪ್ಲೈ ಮಾಡಿರೋ ಔಷಧಿಯಿಂದಾನೇ ಸತ್ತಿರೋದು, ಇದು ಪ್ರೂವ್ ಆಗಿದೆ. ಲೋಕಾಯುಕ್ತ ಭೇಟಿಯಿಂದನೂ ಪ್ರೂವ್ ಆಗಿದೆ. ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ಅಲ್ಲಿದೆ. ಇಷ್ಟಿದ್ರು ಅದು ಚರ್ಚೆಗೆ ಬರಬಾರ್ದು. ನಾವೇನು ಅವ್ರ ರಾಜೀನಾಮೆ ಕೇಳಿದ್ವಿ, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗಿದೆ, ಹಾಕ್ಬೇಕಂತ ಅದನ್ನು ಬರಬಾರ್ದು ಅಂತೇಳಿ ಕುತಂತ್ರ ಮಾಡಿ ಇವತ್ತು ಸದನ ನಡೆಯುವಂಥದ್ದಕ್ಕೆ ಹಾಳು ಮಾಡುವಂಥದ್ದಕ್ಕೆ ಇವತ್ತು ಯಾರಾದರೂ ಕಾರಣಕರ್ತರಿದ್ದರೆ ಅದು ಕಾಂಗ್ರೆಸ್. ಇವರ ನಡೆಯನ್ನು ನಾವು ಖಂಡಿಸ್ತೀವಿ. ಈ ವಿಚಾರವನ್ನು ಈಗಾಗಲೇ ಅಮಿತ್ ಶಾ ಅವರು ಅದರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ನರೇಂದ್ರ ಮೋದಿ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಈ ಸದನದ ಸರಿಯಾದಂಥ ನಡವಳಿಕೆ ಏನೇನು ನಡಿಬೇಕು, ಸ್ಪೀಕರ್ ಅವರು ಅದಕ್ಕೆ ಅವಕಾಶಗಳನ್ನು ಕೊಡಬೇಕು. ಉತ್ತರ ಕರ್ನಾಟಕದ ಉತ್ತರಗಳನ್ನು ಕೊಡಬೇಕು. ಮಳೆಯಾಗಿ ಏನಾಗಿದೆ, ರೈತರ ಸಂಕಷ್ಟದಲ್ಲಿದ್ದಾರೆ, ಅದಕ್ಕೆ ಉತ್ತರವನ್ನು ಕೊಡಬೇಕು. ಅದು ನಮ್ಮ ಡಿಮ್ಯಾಂಡ್. ಇವಾಗ ಏನಾರ ರಾಜಕೀಯವಾಗಿ ಏನಾದರೂ ಇದ್ದರೆ ಅವರು ಏನು ಬೇಕೋ ಅಂತ ತಿಳಿಸ್ಕೊಂಡು ಆಚೆ ಕಡೆ ಹೋಗಿ ಅಧಿವೇಶನ ಒಳಗಡೆ ಈ ಥರ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಅಧಿವೇಶನ ಸರಾಗವಾಗಿ ನಡೆಯುವಂಥದ್ದಕ್ಕೆ ಸ್ಪೀಕರ್ ಅವಕಾಶ ಮಾಡಿಕೊಡ್ಬೇಕು ಅನ್ನೋ ಒಂದು ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ. ಹೌದೌದು, ಬಾಣಂತಿಯರ ಸಾವಿಗೆ ಸರಿಯಾದಂಥ ಉತ್ತರ ಬರಲಿಲ್ಲ ಅಂದರೆ ಹೋರಾಟ ಮಾಡೇ ಮಾಡ್ತೀನಿ, ನಿಲ್ಲಿಸಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಹೋರಾಟವನ್ನು ಮಾಡ್ತೀನಿ. ಈ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋಗಿ ಏನೇನು ಮಾಡಿದ್ರು? ರಿಸರ್ವೇಷನ್ ಬಗ್ಗೆ ಮಾತಾಡಿದ್ರು. ರಿಸರ್ವೇಷನ್ ಕೊಡಬಾರ್ದು, ಯಾರು ಅಂಬೇಡ್ಕರ್ ಅವರು ರಿಸರ್ವೇಷನ್ ಬೇಕು ಅಂತ ಸಂವಿಧಾನದಲ್ಲಿ ತಂದವರು. ಆ ರಿಸರ್ವೇಷನ್ ಕ್ವಶನ್ ಮಾಡಿದವರು ರಾಹುಲ್ ಗಾಂಧಿ. ನೆಹರು ಅವರು ಪತ್ರ ಬರೀತಾರೆ ಮಂತ್ರಿಗಳಿಗೆ, ಈ ರಿಸರ್ವೇಷನ್ ಬೇಡ ಅಂತ ಆ ಕಾಲದಲ್ಲೇ ಪತ್ರ ಬರೆದಿದ್ದಾರೆ. ಇಷ್ಟೆಲ್ಲ ಮಾಡಿ ಇವತ್ತು ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡ್ ಬರ್ತೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ?